ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾಗೆ ಸಾಲು ಸಾಲು ಟ್ರಬಲ್ ಶುರುವಾಗಿದೆ. ಟಾಕ್ಸಿಕ್ ಸಿನಿಮಾಗೆ ಸಾಲು ಸಾಲು ಟ್ರಬಲ್ ಶುರುವಾಗಿದೆ. ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾದ ವಿರುದ್ಧವಾಗಿ ಕೆಲ ಆರೋಪಗಳು ಕೇಳಿ ಬರ್ತಾ ಇದೆ. ಹಸಿಬಿಸಿ ದೃಶ್ಯದ ವಿರುದ್ಧ ಆಕ್ರೋಶ ಕೂಡ ಭುಗಿಲೇಳ್ತಾ ಇದೆ. ಟಾಕ್ಸಿಕ್ ಟೀಸರ್ ವಿರುದ್ಧ ಸಾಲು ಸಾಲು ದೂರು ದಾಖಲಾಗ್ತಾ ಇದೆ. ದೂರು ನಂಬರ್ 1 ಜನವರಿ 10ರ ಶನಿವಾರ ವಕೀಲ ಲೋಹಿತ್ ಅವರು ದೂರು ಕೊಟ್ಟಿರೋದು. ಸಿಬಿಎಫ್ಸಿಗೆ ದೂರು ನೀಡಿದ್ದ ಲೋಹಿತ್ ಹನುಮಾಪುರ. ಇನ್ನು ದೂರು ಎರಡನೇದು ನಿನ್ನೆ ರಾಜ್ಯ ಮಹಿಳಾ ಆಯೋಗಕ್ಕೆ ದೂರು ಸಲ್ಲಿಕೆಯಾಗಿದೆ. ಆಯೋಗಕ್ಕೆ ದೂರು ನೀಡಿದ ಆಪ್ ಮಹಿಳಾ ಘಟಕ. ಇನ್ನು ದೂರು 3 ಮಹಿಳಾ ಹಕ್ಕುಗಳ ಆಯೋಗಕ್ಕೂ ಕೂಡ ದೂರು ಸಲ್ಲಿಕೆಯಾಗಿದೆ. ವಕೀಲ ಹಾಗೆ ಆಪ್ ಮಹಿಳಾ ಘಟಕದಿಂದ ಕಂಪ್ಲೇಂಟ್ ಕೊಟ್ಟಿರೋದು. ಇನ್ನು ದೂರು 4 ಸಿಬಿಎಫ್ಸಿಗೆ ದಿನೇಶ್ ಕಲ್ಲಹಳ್ಳಿ ಇವರು ಕೂಡ ದೂರನ್ನ ನೀಡಿದ್ದಾರೆ. ಟಾಕ್ಸಿಕ್ ಸಿನಿಮಾ ಈಗಾಗಲೇ ವ್ಯೂಸ್ ಪಡ್ಕೊಳ್ಳೋದ್ರ ಮೂಲಕ ದಾಖಲೆಯ ಹಂತವನ್ನ ತಲುಪಿದೆ. ಸುಮಾರು 6 ಭಾಷೆಗಳಲ್ಲಿ ರಿಲೀಸ್ ಆಗಿರುವ ಟೀಸರ್ ಈಗಾಗಲೇ ಬಹಳ ಉತ್ತಮ ಪ್ರತಿಕ್ರಿಯೆ ಪಡ್ಕೊಳ್ತಾ ಇದ್ರು ಕೂಡ ಟೀಸರ್ನಲ್ಲಿರುವಂತಹ ಹಸಿ ಬಿಸಿ ದೃಶ್ಯಗಳು ಮಾತ್ರ ಮುಜುಗರಕ್ಕೆ ಕಾರಣವಾಗ್ತಾ ಇದೆ ಅನ್ನುವಂಥ ಕಾರಣಕ್ಕೆ ಸಾಲು ಸಾಲು ದೂರನ್ನ ನೀಡಲಾಗಿರುವುದು. ಜನವರಿ 10ನೇ ತಾರೀಕು ಶನಿವಾರದ ದಿನ ವಕೀಲ ಲೋಹಿತ್ ಅವರು ದೂರು ಕೊಟ್ಟಿದ್ರು. ಸಿಬಿಎಫ್ಸಿಗೆ ದೂರನ್ನ ನೀಡಿದ್ರು ಲೋಹಿತ್ ಹನುಮಾಪುರ. ಹಸಿಬಿಸಿ ದೃಶ್ಯವನ್ನ ತೆಗೆದುಹಾಕಬೇಕು ಅನ್ನೋದಾಗಿ. ಇನ್ನು ನಿನ್ನೆ ಕೂಡ ರಾಜ್ಯ ಮಹಿಳಾ ಆಯೋಗಕ್ಕೂ ಕೂಡ ದೂರು ಸಲ್ಲಿಕೆ ಆಗಿತ್ತು. ಸಿಬಿಎಫ್ಸಿಗೆ ಪತ್ರವನ್ನ ಮಹಿಳಾ ಆಯೋಗ ಬರೆದಿತ್ತು. ವರದಿಯನ್ನು ನೀಡುವಂತೆ ಪತ್ರವನ್ನ ಬರೆದಿದ್ದ ಮಹಿಳಾ ಆಯೋಗ ಟೀಸರ್ ತೆಗೆಯುವಂತೆ ನಮಗೆ ದೂರುಗಳು ಬಂದಿದೆ, ದೂರುಗಳ ಬಗ್ಗೆ ಕ್ರಮ ಕೈಗೊಳ್ಳುವ ಕ್ರಮದ ವರದಿಯನ್ನ ಕೊಡಿ ಅಂತ ವರದಿ ನೀಡಿಯಂತೆ ಸೂಚನೆ ನೀಡಿದ್ದ ಮಹಿಳಾ ಆಯೋಗ ಸಿಬಿಎಫ್ಸಿಯಿಂದ ರಿಪೋರ್ಟ್ ಅನ್ನ ಆಯೋಗ ಕೇಳಿತ್ತು. ಸಿಬಿಎಫ್ಸಿಗೆ ಮಹಿಳಾ ಆಯೋಗ ಯಾವಾಗ ಪತ್ರವನ್ನ ಬರೆದ ನಂತರದಲ್ಲಿ ಮಹಿಳೆಯರ ಕೆಲವೊಂದಷ್ಟು ಹಕ್ಕುಗಳಿಗೆ ಚ್ಯುತಿಯಾಗುವಂತ ರೀತಿಯಲ್ಲಿದೆ ಅಂತ ವರದಿ ನೀಡುವಂತೆ ಪತ್ರವನ್ನ ಮಹಿಳಾ ಆಯೋಗ ಬರೆದಿತ್ತು. ಈಗ ಟೀಸರ್ ತೆಗೆದುಹಾಕಬೇಕು ಅಂತ ಕೂಡ ದೂರುಗಳು ಬರ್ತಿವೆ ಅಂತ ಹೇಳ್ಕೊಂಡಿದ್ದಾರೆ. ದೂರುಗಳ ಬಗ್ಗೆ ಕ್ರಮವನ್ನ ಕೈಗೊಳ್ಳುವ ಬಗ್ಗೆ ವರದಿ ಕೂಡ ಕೇಳಿದ್ದಾರೆ. ವರದಿಯನ್ನ ನೀಡುವಂತೆ ಈಗಾಗಲೇ ಮಹಿಳಾ ಆಯೋಗ ಕೂಡ ಸೂಚನೆ ನೀಡಿದೆ. ಸಿಬಿಎಫ್ಸಿಯಿಂದ ರಿಪೋರ್ಟ್ ಅನ್ನ ಆಯೋಗ ಕೇಳಿದೆ. ಯಾವ ಕಾರಣಕ್ಕೆ ಯಾವ ಫುಟೇಜ್ ಅನ್ನು ತೆಗೆದುಹಾಕಬೇಕು, ಕಂಪ್ಲೀಟ್ ಟೀಸರ್ ಸಿನಿಮಾನೇ ಆಗಿದೆಯಾ, ಎಲ್ಲದರ ಕುರಿತಾಗಿ ರಿಪೋರ್ಟ್ ಕೇಳಿದೆ. ಮಹಿಳಾ ಆಯೋಗದ ಬೆನ್ನಲ್ಲೇ ಮಕ್ಕಳ ಆಯೋಗ ಕೂಡ ದೂರಿನ ಸಾಲಿನಲ್ಲಿ ಎಂಟ್ರಿ ಆಗಿದೆ. ಟಾಕ್ಸಿಕ್ ಟೀಸರ್ ವಿರುದ್ಧ ಸ್ವಯಂ ಪ್ರೇರಿತವಾಗಿ ದೂರು ದಾಖಲಾಗಿದೆ. ಸ್ವಯಂ ಪ್ರೇರಿತ ದೂರನ್ನ ದಾಖಲು ಮಾಡಿಕೊಂಡಿರುವುದು ಮಕ್ಕಳ ಆಯೋಗ. ಇದೀಗ ಟೀಸರ್ ಅನ್ನ ಹಿಂಪಡೀರಿ ಅಂತ ಮಕ್ಕಳ ಆಯೋಗ ಕೂಡ ಪತ್ರ ಬರೆದಿದೆ. ಟಾಕ್ಸಿಕ್ ಟೀಸರ್ ಹಿಂಪಡೆಯುವಂತೆ ಆಯೋಗದಿಂದ ಪತ್ರವನ್ನ ಬರೆಯಲಾಗಿರುವುದು. ಸಿಬಿಎಫ್ಸಿಗೆ ಪತ್ರವನ್ನ ಬರೆದ ಮಕ್ಕಳ ಹಕ್ಕುಗಳ ಆಯೋಗ. ಅದರ ಬೆನ್ನಲ್ಲೇ ಮಹಿಳಾ ಆಯೋಗ ದೂರು ನೀಡಿತ್ತು. ನಂತರದಲ್ಲಿ ಮಕ್ಕಳ ಆಯೋಗ ಕೂಡ ಎಂಟ್ರಿ ಕೊಟ್ಟಿದೆ. ಅವರು ಕೂಡ ಅದೇ ಹೇಳ್ತಾ ಇರೋದು, ಟಾಕ್ಸಿಕ್ ಟೀಸರ್ ವಿರುದ್ಧ ಸ್ವಯಂ ಪ್ರೇರಿತವಾಗಿ ದೂರನ್ನು ದಾಖಲು ಮಾಡಿಕೊಂಡು ಮುಜುಗರದ ವಿಚಾರಗಳದರಲ್ಲಿದೆ. ಹಾಗಾಗಿ ಮಕ್ಕಳ ಬೆಳವಣಿಗೆಯ ಮೇಲೂ ಅದು ವ್ಯತಿರಿಕ್ತವಾದಂಥ ಪರಿಣಾಮ ಬೀರಬಹುದು. ಹಾಗಾಗಿ ಸ್ವಯಂ ಪ್ರೇರಿತವಾಗಿ ಅವರೇ ದೂರನ್ನು ದಾಖಲು ಮಾಡಿಕೊಂಡು ಟೀಸರನ್ನು ಡಿಲೀಟ್ ಮಾಡುವಂತೆಯೋ ಅಥವಾ ಹಸಿಬಿಸಿ ದೃಶ್ಯಕ್ಕೆ ಅದನ್ನು ಡಿಲೀಟ್ ಮಾಡುವಂತೆಯೋ ಪತ್ರವನ್ನು ಬರೆದಿದ್ದಾರೆ. ಟಾಕ್ಸಿಕ್ ಟೀಸರನ್ನು ಹಿಂಪಡೀರಿ ಅಂತ ಆಯೋಗದಿಂದ ಪತ್ರವನ್ನು ಬರೆಯಲಾಗಿದೆ. ಸಿಬಿಎಫ್ಸಿಗೂ ಕೂಡ ಮಕ್ಕಳ ಹಕ್ಕುಗಳ ಆಯೋಗ ಪತ್ರವನ್ನು ಬರೆದಿದೆ. ಅಂದರೆ ಟೀಸರ್ ರಿಲೀಸ್ ಆಗಿ ಸ್ವಲ್ಪ ದಿನದ ನಂತರದಲ್ಲೇ ಬಹಳಷ್ಟು ದೂರುಗಳ ಸರಮಾಲೆಯೇ ತುಂಬಿಕೊಂಡಿದೆ ಟಾಕ್ಸಿಕ್ ಟೀಸರ್ಗೆ. ಟಾಕ್ಸಿಕ್ ಟೀಸರ್ ನಿರ್ಬಂಧಿಸುವಂತೆ ಆಯೋಗ ಪತ್ರವನ್ನು ಬರೆದಿದೆ. ಕುಟುಂಬ ಮಕ್ಕಳ ಸಮೇತ ಟೀಸರ್ ಅನ್ನ ನೋಡೋದಕ್ಕಾಗೋದಿಲ್ಲ. ಕೇಂದ್ರೀಯ ಚಲನಚಿತ್ರ ಪ್ರಮಾಣೀಕರಣ ಮಂಡಳಿಗೆ ಪತ್ರವನ್ನ ಬರೆಯಲಾಗಿದೆ. ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದಿಂದ ಪತ್ರವನ್ನ ಬರೆಯಲಾಗಿರುವುದು. ಮಕ್ಕಳ ಹಕ್ಕುಗಳ ಆಯೋಗದ ಅಧ್ಯಕ್ಷ ಶಶಿಧರ್ ಕೋಸಂಬೆ ಪತ್ರವನ್ನ ಬರೆದಿರುವುದು. ಟೀಸರ್ ಕುರಿತು ಮಕ್ಕಳ ಆಯೋಗಕ್ಕೂ ಕೂಡ ದೂರುಗಳು ಬಂದಿದೆ. ಅನಾಮಧೇಯ ಕರೆಗಳು ಕೂಡ ಆಯೋಗಕ್ಕೆ ಬಂದಿದೆ. ಟೀಸರ್ ಏನು ರಿಲೀಸ್ ಆಗಿದೆ ಇದು ಮಕ್ಕಳ ಮೇಲೆ ನಕಾರಾತ್ಮಕ ಪ್ರಭಾವವನ್ನು ಬೀರುತ್ತೆ. ಮಕ್ಕಳ ಆಯೋಗ ಇದನ್ನ ಗಂಭೀರವಾಗಿ ಪರಿಗಣಿಸಿದೆ ಅಂತ ಮಕ್ಕಳ ಆಯೋಗದ ಅಧ್ಯಕ್ಷ ಶಶಿಧರ್ ಕೋಸಂಬೆ ಹೇಳಿಕೆಯನ್ನ ನೀಡಿದ್ದಾರೆ. ಈಗಾಗಲೇ ಕೇಂದ್ರೀಯ ಚಲನಚಿತ್ರ ಪ್ರಮಾಣೀಕರಣ ಮಂಡಳಿಗೂ ಕೂಡ ಪತ್ರ ಬರೆದು ಸ್ವಲ್ಪ ಮುಜುಗರಕ್ಕೆ ಈಡಾಗುವಂತ ಹಸಿಬಿಸಿ ದೃಶ್ಯವನ್ನ ತೆಗೆದುಹಾಕಬೇಕು ಅಂತ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಇನ್ನು ಟೀಸರ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಅದನ್ನ ಮಕ್ಕಳಿಗೆ ಅರ್ಥ ಮಾಡಿಸುವಂತ ರೀತಿಯಲ್ಲಿ ಇಲ್ಲ. ಹಾಗಾಗಿ ನಕಾರಾತ್ಮಕ ಪ್ರಭಾವ ಬೀರುತ್ತೆ, ಒಂದಷ್ಟು ಮುಜುಗರಕ್ಕೂ ಈಡಾಗತ್ತೆ. ಹಾಗಾಗಿ ಆ ಟೀಸರ್ನಲ್ಲಿರುವಂತಹ ದೃಶ್ಯವನ್ನ ತೆಗೆದುಹಾಕಬೇಕು ಅನ್ನೋದಾಗಿ ಕೂಡ ಸಾಲು ಸಾಲು ದೂರುಗಳು ಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಅನಾಮಧೇಯ ಕರೆಗಳು ಕೂಡ ಬರ್ತಾ ಇದೆ. ಅದರ ವಿರುದ್ಧವಾಗಿ ಧ್ವನಿ ಎತ್ತುವಂತಹ
ನೋಡುವಂತಹ ಸಂಖ್ಯೆಗಳು ಕೂಡ ಹೆಚ್ಚಾಗ್ತಾ ಇದೆ. ಹಾಗಾಗಿ ಮಕ್ಕಳ ಆಯೋಗ ಇದನ್ನು ಗಂಭೀರವಾಗಿ ಪರಿಗಣಿಸೋದ್ರ ಮೂಲಕ ಆ ಟೀಸರ್ ಅನ್ನು ಕೂಡ ಡಿಲೀಟ್ ಮಾಡಿದ್ರೆ ಒಳಿತು ಅನ್ನೋದಾಗಿ ಪತ್ರವನ್ನ ಬರೆಯೋದ್ರ ಮೂಲಕ ಈಗಾಗಲೇ ಅಧ್ಯಕ್ಷ ಶಶಿಧರ್ ಕೋಸುಂಬೆ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವುಮೆನ್ ಪ್ರೊಹಿಬಿಷನ್ ಆಕ್ಟ್ 1986 ಕಲಂ 3 ಬಾಲ ನ್ಯಾಯ ಮಕ್ಕಳ ಮತ್ತು ಪಾಲನೆ ಮತ್ತು ರಕ್ಷಣೆ ಕಾಯ್ದೆ 2015 ಕಲಂ 2 ಅದರ ತತ್ವ ಮತ್ತು ಮಕ್ಕಳ ಮೇಲೆ ಆಗ್ತಕ್ಕಂಥ ದುಷ್ಪರಿಣಾಮಗಳ ಬಗ್ಗೆ ಸ್ಪಷ್ಟವಾಗಿ ಉಲ್ಲಂಘನೆ ಆಗಿದೆ. ಯಾವುದೇ ಕಾರಣಕ್ಕೂ ಈ ಒಂದು ಟ್ರೀಸರ್ನಲ್ಲಿದ್ದಂಥ ಅಶ್ಲೀಲ ದೃಶ್ಯಗಳನ್ನು ಅಳಿಸಿ ಹಾಕಲಿಕ್ಕೆ ಸೆನ್ಸಾರ್ ಮಂಡಳಿಗಳು ಕ್ರಮ ವಹಿಸಬೇಕಂತ ಆಯೋಗ ಬಯಸಿದೆ. ಸರ್, ಟ್ರೈಲರ್ ಮಕ್ಕಳು ವೀಕ್ಷಣೆ ಮಾಡಲು ಯೋಗ್ಯವಲ್ಲ ಸರ್? ಹೌದು, ಯಾವುದೇ ಕಾರಣಕ್ಕೂ ಚಿಕ್ಕ ಮಕ್ಕಳ ಮೇಲೆ ಈ ಥರದ ಒಂದು ಈಗಾಗಲೇ ಬಹಳಷ್ಟು ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಮಕ್ಕಳ ಮೇಲೆ ಮಹಿಳೆಯರ ಮೇಲೆ ಕಾರ್ಗಳಲ್ಲಿ ಟ್ರಾವೆಲ್ಸ್ಗಳಲ್ಲಿ ಕೆಲವು ಬಸ್ಗಳಲ್ಲಿ ಸಹಿತ ದೌರ್ಜನ್ಯ ಕಿರುಕುಳ ನಡೆಯುವಂಥ ವರದಿಗಳಾಗಿವೆ. ಮತ್ತು ಈ ಥರದ ಒಂದು ಚಲನಚಿತ್ರಗಳಲ್ಲಿ ಈ ಥರ ಮಕ್ಕಳಿಗೆ ಉತ್ತೇಜನ ಕೊಡ್ತಕ್ಕಂಥ ದೃಶ್ಯಗಳು ಅದರಲ್ಲಿ ಅಡಗಿದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಆಯೋಗ ಅದನ್ನು ಮುಂದುವರಿಸಲಿಕ್ಕೆ ಅವಕಾಶ ಕೊಡಲ್ಲ. ಹೀಗಾಗಿ ಸೆನ್ಸಾರ್ ಮಂಡಳಿಗಳು ಸೂಕ್ತ ಕ್ರಮ ವಹಿಸಬೇಕಂತ ಹೇಳಿ ಇಚ್ಛೆಪಡ್ತೀನಿ. ಸರ್, ಟ್ಯಾಕ್ಸಿಕ್ ಟ್ರಯಲ್ ನಿರ್ಬಂಧಿಸುವಂತೆ ಏನಾದರೂ ಪತ್ರ ಏನಾದರೂ ಬರೆದಿದ್ವಿ. ಹೀಗಾಗಿ ಇವತ್ತಿನ ದಿವಸ ಅದನ್ನು ನಿರ್ಬಂಧ ಅದರಲ್ಲಿ ಇರ್ತಕ್ಕಂಥ ಅಶ್ಲೀಲ ದೃಶ್ಯ ರಿಪ್ರೆಸೆಂಟೇಷನ್ ವುಮೆನ್ ಪ್ರೊಹಿಬಿಷನ್ ಆಕ್ಟ್ 1986 ಕಲಂ 3. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಫಿಲ್ಮ್ ರಿಪೋರ್ಟರ್ ಕೀರ್ತಿ ನಾರಾಯಣ್. ಕೀರ್ತಿ, ಈಗಾಗಲೇ ಟಾಕ್ಸಿಕ್ ಟೀಸರ್ಗೆ ಸಂಬಂಧಪಟ್ಟಂತೆ ದೂರುಗಳ ಸರಮಾಲೆಯನ್ನ ನೋಡ್ತಾ ಇದ್ವಿ. ಏನಾಗಬಹುದು? ಏನಾದರೂ ಟೀಸರ್ ಡಿಲೀಟ್ ಆಗುತ್ತಾ? ಅದಕ್ಕೆ ಸಂಬಂಧಪಟ್ಟಂತೆ ಏನೇನು ಅಪ್ಡೇಟ್ಸ್ ಇದೆ ಕೀರ್ತಿ? ಎಸ್ಟರ್ಡೇ ಟಾಕ್ಸಿಕ್ ಟೀಸರ್ ರಿಲೀಸ್ ಆದ ದಿನದಿಂದ ಏನು ಒಂದಲ್ಲ ಒಂದು ಕಾಂಟ್ರವರ್ಸಿ ಮೂಲಕನೇ ಸುದ್ದಿ ಆಗ್ತಾನೆ ಇದೆ. ಮೊನ್ನೆ ಅಷ್ಟೇ ಅಂದ್ರೆ ಯಶ್ ಹುಟ್ಟುಹಬ್ಬಕ್ಕೆ ಟಾಕ್ಸಿಕ್ ಟೀಸರ್ ರಿಲೀಸ್ ಆಗಿತ್ತು. ಅದೇ ದಿನದಿಂದ ಒಂದಷ್ಟು ನೆಗೆಟಿವ್ ಕಮೆಂಟ್ಸ್ ಗಳೇ ಟೀಸರ್ ಗೆ ಬಂದಿರುವಂತದ್ದು. ಜೊತೆಗೆ ಯಶ್ ಅವ್ರನ್ನ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ವಿಚಾರಕ್ಕೆ ಟ್ರೋಲ್ ಸಹ ಮಾಡಿದ್ರು. ಬಟ್ ಈ ಒಂದು ಟ್ರೋಲ್ ಗಳಿಗೆ ಯಾವ್ದಕ್ಕೂ ಯಶ್ ತಲೆ ಕೆಡಿಸ್ಕೊಂಡಂತೆ ಕಾಣ್ತಾ ಇಲ್ಲ. ಇನ್ನು ಇದಾದ ಬಳಿಕ ಮೊನ್ನೆ ಅಷ್ಟೇ ಅಂದ್ರೆ ಜನವರಿ 10ಕ್ಕೆ ಮೊನ್ನೆ ಅಷ್ಟೇ ಜನವರಿ 10ಕ್ಕೆ ಏನು ವಕೀಲ ಲೋಹಿತ್ ಅವರಿಂದ ಒಂದು ದೂರನ್ನ ನೀಡಲಾಗಿತ್ತು. ಅದಾದ ಬಳಿಕ ನಿನ್ನೆ ಅಷ್ಟೇ ಎಬಿವಿಪಿ ಮಹಿಳಾ ಘಟಕದಿಂದ ಮಹಿಳಾ ಆಯೋಗಕ್ಕೆ ದೂರನ್ನ ನೀಡಿದ್ರು. ಅದಾದ ಬಳಿಕ ಇವತ್ತು ಮಕ್ಕಳ ಆಯೋಗಕ್ಕೆ ಕೂಡ ದೂರನ್ನ ನೀಡಲಾಗಿತ್ತು. ಜೊತೆಗೆ ಈ ಹಸಿಬಿಸಿ ದೃಶ್ಯಗಳೇ ಒಂದಷ್ಟು ವಿವಾದಕ್ಕೆ ದಾರಿ ಮಾಡಿಕೊಡ್ತಾ ಅನ್ನುವಂತ ಪ್ರಶ್ನೆ ಕೂಡ ಎದುರಾಗ್ತಾ ಇರುವಂತದ್ದು. ಜೊತೆಗೆ ಮಕ್ಕಳು ಈ ಸಿನಿಮಾವನ್ನ ನೋಡೋದಕ್ಕೆ ಆಗಲ್ಲ, ಮಕ್ಕಳ ಜೊತೆ ಕೂತು ಈ ಸಿನಿಮಾವನ್ನ ನೋಡೋದಕ್ಕೆ ಆಗಲ್ಲ ಅನ್ನುವಂತ ದೂರುಗಳು ಹೆಚ್ಚಾಗಿ ಬಂದಿರುವಂತದ್ದು. ಜೊತೆಗೆ ಅನಾಮಧೇಯ ಕರೆಗಳು ಕೂಡ ಅಂದ್ರೆ ಫೋನ್ ಕಾಲ್ಗಳ ಮೂಲಕ ಕೂಡ ಒಂದಷ್ಟು ದೂರುಗಳು ಕೂಡ ಬರ್ತಾ ಇರುವಂತದ್ದು. ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಈ ಬಗ್ಗೆ ದೂರು ಇನ್ನಷ್ಟು ಹೆಚ್ಚಾಗುವಂತ ಸಾಧ್ಯತೆ ಕೂಡ ಇದೆ ಡಯನಾ. ಜೊತೆಗೆ ಇದುವರೆಗಾಗ್ಲಿ ಟಾಕ್ಸಿಕ್ ಸಿನಿಮಾದ ನಿರ್ದೇಶಕಿ ಗೀತು ಮೋಹನ್ ದಾಸ್ ಅವರಾಗಿರ್ಬೋದು ಅಥವಾ ಯಶ್ ಅವರಾಗಿರ್ಬೋದು ಈ ಬಗ್ಗೆ ಎಲ್ಲೂ ಕೂಡ ಕ್ಲಾರಿಟಿ ಕೊಡುವಂತ ಕೆಲಸವನ್ನ ಕೂಡ ಮಾಡ್ಲಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಏನಾದ್ರೂ ಈ ಬಗ್ಗೆ ಕ್ಲಾರಿಟಿ ಕೊಡುವಂತದ್ದು ಅಥವಾ ಈ ಕಾಂಟ್ರವರ್ಸಿಗೆ ಏನು ತೆರೆ ಎಳೆಯುವಂತ ಕೆಲಸ ಏನಾದ್ರು ಯಶ್ ಅವರು ಮಾಡ್ತಾರ ಅನ್ನುವಂಥದ್ದು ಕಾದ್ ನೋಡ್ಬೇಕು. ಯಾಕಂದ್ರೆ ಟೀಸರ್ ಏನು ರಿಲೀಸ್ ಆದ ದಿನದಿಂದ ಇಲ್ಲಿವರೆಗೂ ಕೂಡ ನೆಗೆಟಿವ್ ಕಮೆಂಟ್ಸ್ ಹೆಚ್ಚಾಗಿ ಅದು ಕನ್ನಡ ಚಿತ್ರರಂಗದಂದ್ರೆ ಕನ್ನಡಿಗರು ಹೆಚ್ಚಾಗಿ ಈ ಒಂದು ದೂರುಗಳು ಅಥವಾ ಕಾಂಟ್ರವರ್ಸಿಯಿಂದಲೇ ಜಾಸ್ತಿ ಸುದ್ದಿ ಆಗಿರುವಂತದ್ದು. ಪರಭಾಷೆಗೆ ಕಂಪೇರ್ ಮಾಡ್ಕೊಂಡ್ರೆ ಪರಭಾಷೆಗೆ ಒಂದಷ್ಟು ಪಾಸಿಟಿವ್ ಕಮೆಂಟ್ಸ್ ಬಂದಿರ್ಬೋದು. ಬಟ್ ಇಲ್ಲಿ ಥ್ಯಾಂಕ್ ಯು ಕೀರ್ತಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಈಗಾಗಲೇ ಒಂದು ಕಡೆ ದೂರುಗಳ ಸರಮಾಲಿಗೆ ಸುತ್ತಕೊಳ್ತಾ ಇದೆ. ಇದ್ರ ಮಧ್ಯದಲ್ಲಿ ಟೀಸರ್ ಕಂಪ್ಲೀಟ್ ಆಗಿ ಡಿಲೀಟ್ ಮಾಡ್ತಾರಾ ಅಥವಾ ಹಸಿ ಬಿಸಿ ದೃಶ್ಯಗಳನ್ನು ಮಾತ್ರ ಡಿಲೀಟ್ ಮಾಡ್ತಾರಾ ಅನ್ನೋದು ಪ್ರಶ್ನೆ.